ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ತಡೆಗೆ ಉಪಸಮಿತಿ ರಚನೆಯನ್ನ ಮಾಡಿದ್ದಾರೆ. ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಉಪಸಮಿತಿ ರಚನೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ತಡೆಗೆ ಉಪಸಮಿತಿ ರಚನೆ. ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಉಪಸಮಿತಿ ರಚನೆ. ಪರೀಕ್ಷಾ ಮತ್ತು ನೇಮಕಾತಿ ಪ್ರಕ್ರಿಯೆಗೆ ಪಾರದರ್ಶಕತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮಗಳಿಗೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ನೇಮಕಾತಿ ಸೇರಿದಂತೆ ಹಲವು ವಿಚಾರಗಳ ಪರಿಶೀಲನೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲಾ ಶುಲ್ಕ ನಿಯಂತ್ರಣ, ಕೋಚಿಂಗ್ ಕೇಂದ್ರಗಳ ಮೇಲ್ವಿಚಾರಣೆ ಬಗ್ಗೆ ನಿಗಾ. ಸಮಿತಿಯಲ್ಲಿ ಹಲವು ಸಚಿವರಿಗೆ ಸದಸ್ಯತ್ವ ಸ್ಥಾನವನ್ನು ಕೊಡಲಿದ್ದಾರೆ. ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಗೃಹ ಹಾಗೂ ಐಟಿ-ಬಿಟಿ ಸಚಿವ ಪ್ರಿಯಾಂಕ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಸಾಕಷ್ಟು ಜನ ಸದಸ್ಯರುಗಳು ಕೂಡ ಭಾಗಿಯಾಗಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ತಡೆಗೆ ಯುಟಿ ಖಾದರ್ ಅವರು ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಸೊ ಈ ಒಂದು ಉಪಸಮಿತಿಯಲ್ಲಿ ಯಾವ್ಯಾವ ರೀತಿ ಇರುತ್ತೆ ಅಂದರೆ ಪರೀಕ್ಷಾ ಮತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಅಕ್ರಮಗಳಿಗೆ ಕಡಿವಾಣ ಹಾಕುವಂತಹ ನಿಟ್ಟಿನಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಿದ್ದಾರೆ. ನೇಮಕಾತಿ ಸೇರಿದಂತೆ ಹಲವು ವಿಚಾರಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಾಲಾ ಶುಲ್ಕ ನಿಯಂತ್ರಣ ಇರಬಹುದು, ಇದರ ಜೊತೆಗೆ ಕೋಚಿಂಗ್ ಕೇಂದ್ರಗಳ ಬಗ್ಗೆ ಮೇಲ್ವಿಚಾರಣೆ ಬಗ್ಗೆ ಕೂಡ ನಿಗಾವನ್ನ ವಹಿಸಲಿದ್ದಾರೆ ಈ ಒಂದು ಸಮಿತಿಯಲ್ಲಿ. ಒಟ್ಟಾರೆಯಾಗಿ ಸಮಿತಿಯಲ್ಲಿ ಹಲವು ಸಚಿವರಿಗೆ ಸದಸ್ಯತ್ವ ಸ್ಥಾನವನ್ನ ಕೂಡ ಕೊಡಲಿದ್ದಾರೆ. ಆ ಸದಸ್ಯತ್ವ ಸ್ಥಾನ ಯಾರ್ಯಾರಿಗೆ ಅಂದರೆ ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಯರೆಡ್ಡಿ, ಗೃಹ ಹಾಗೂ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೆ ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವರುಗಳಿಗೆ ಸದಸ್ಯತ್ವವನ್ನು ಕೊಡಲಿದ್ದಾರೆ. ಗವರ್ಮೆಂಟ್ ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಗವರ್ಮೆಂಟ್ ರೆಕ್ರೂಟ್ಮೆಂಟ್ನಲ್ಲಿ ಅಂತ ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ಡ್ರಾಫ್ಟ್ ರೂಲ್ಸು ನಿನ್ನೆಯಿಂದ ನಾವು ಪಬ್ಲಿಷ್ ಮಾಡಿದ್ದೀವಿ. ಸೊ ಆ ಡ್ರಾಫ್ಟ್ ರೂಲ್ಸನ್ನು ನಾವು ಎಕ್ಸ್ಪರ್ಟ್ಸಿಗೆ ಕನ್ಸಲ್ಟ್ ಮಾಡಿದ್ದೀವಿ, ಸಾರ್ವಜನಿಕರಿಗೆ ಕನ್ಸಲ್ಟೇಷನಿಗೆ ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಏನಾದರೂ ತಿದ್ದದಿದ್ದರೆ ಅಥವಾ ಲೋಪಗಳಿದೆ ಅದನ್ನು ನೀವು ಸಜೆಸ್ಟ್ ಮಾಡಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ಒಂದು ಭಾಳ ಕಠಿಣವಾದಂಥ ವೈರ್ ಫ್ರೇಮ್ ಮಾಡಬೇಕು ಅಂತ ಇದೆ. ಸೊ ಅದಾದ ನಂತರ ನೀವು ಹೇಳ್ದಂಗೆ ಒಂದು ಉಪಸಮಿತಿನೂ ಕೂಡ ಮಾಡಿದ್ದೇವೆ. ಯಾಕಂದರೆ ವಿ ಆರ್ ಆಲ್ರೆಡಿ ರೆಕ್ರೂಟಿಂಗ್ 74,000 ಪೀಪಲ್ ನಾವು ಈಗಾಗಲೇ. ಅದು ಹೊರತುಪಡಿಸಿ ಈಗ ಒಳ ಮೀಸಲಾತಿ ಇಶ್ಯೂನೂ ಕೂಡ ಸಾರ್ಟ್ ಔಟ್ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಿಕ್ಕಿದ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತ ಇದೆ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೇಗೆ ವಿಜಯಪುರ್ನಲ್ಲಿ ಕೆಲವು ಯುವಕರಿಗೆ ಸ್ವಲ್ಪ ಮಿಸ್ಗೈಡ್ ಆಗಿಬಿಟ್ಟು ಪಾಪ ಒಂದು 100 ಜನ ಅವಕಾಶಗಳನ್ನು ಕಳ್ಕೊಂಡ್ರು. ಸೊ ಹಾಗಾಗಬಾರ್ದು ಮತ್ತು ಅಕ್ರಮಗಳು ನಡಿಬಾರ್ದು ಅಂದ್ಬಿಟ್ಟು ಈ ಉಪಸಮಿತಿಯನ್ನು ಮಾಡಿದ್ದೇವೆ. ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಗವರ್ಮೆಂಟ್ ರೆಕ್ರೂಟ್ಮೆಂಟ್ನಲ್ಲಿ ಅಂತ ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ಡ್ರಾಫ್ಟ್ ರೂಲ್ಸು ನಿನ್ನೆಯಿಂದ ನಾವು ಪಬ್ಲಿಷ್ ಮಾಡಿದ್ದೀವಿ. ಸೊ ಆ ಡ್ರಾಫ್ಟ್ ರೂಲ್ಸನ್ನು ನಾವು ಎಕ್ಸ್ಪರ್ಟ್ಸಿಗೆ ಕನ್ಸಲ್ಟ್ ಮಾಡಿದ್ದೀವಿ, ಸಾರ್ವಜನಿಕರಿಗೆ ಕನ್ಸಲ್ಟೇಷನಿಗೆ ಬಿಟ್ಟಿದ್ದೀವಿ. ಸೊ ಅದರಲ್ಲಿ ಏನಾದರೂ ತಿದ್ದದಿದ್ದರೆ ಅಥವಾ ಲೋಪಗಳಿದೆ ಅದನ್ನು ನೀವು ಸಜೆಸ್ಟ್ ಮಾಡಿದ್ರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಬಿಟ್ಟು ಒಂದು ಭಾಳ ಕಠಿಣವಾದಂಥ ವೈರ್ ಫ್ರೇಮ್ ಮಾಡಬೇಕು ಅಂತ ಇದೆ. ಸೊ ಅದಾದ ನಂತರ ನೀವು ಹೇಳ್ದಂಗೆ ಒಂದು ಉಪಸಮಿತಿನೂ ಕೂಡ ಮಾಡಿದ್ದೇವೆ. ಯಾಕಂದರೆ ವಿ ಆರ್ ಆಲ್ರೆಡಿ ರೆಕ್ರೂಟಿಂಗ್ 74,000 ಪೀಪಲ್ ನಾವು ಈಗಾಗಲೇ. ಅದು ಹೊರತುಪಡಿಸಿ ಈಗ ಒಳ ಮೀಸಲಾತಿ ಇಶ್ಯೂನೂ ಕೂಡ ಸಾರ್ಟ್ ಔಟ್ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮಿಕ್ಕಿದ ಹುದ್ದೆಗಳನ್ನು ಕೂಡ ತುಂಬಬೇಕು ಅಂತ ಇದೆ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೇಗೆ ವಿಜಯಪುರ್ನಲ್ಲಿ ಕೆಲವು ಯುವಕರಿಗೆ ಸ್ವಲ್ಪ ಮಿಸ್ಗೈಡ್ ಆಗಿಬಿಟ್ಟು ಪಾಪ ಒಂದು 100 ಜನ ಅವಕಾಶಗಳನ್ನು ಕಳ್ಕೊಂಡ್ರು. ಸೊ ಹಾಗಾಗಬಾರ್ದು ಮತ್ತು ಅಕ್ರಮಗಳು ನಡಿಬಾರ್ದು ಅಂದ್ಬಿಟ್ಟು ಈ ಉಪಸಮಿತಿಯನ್ನು ಮಾಡಿದ್ದೇವೆ. ಪರೀಕ್ಷೆಗಳಲ್ಲಿ ಅಕ್ರಮ ನಡಿಬಾರ್ದು ಗವರ್ಮೆಂಟ್ ರೆಕ್ರೂಟ್ಮೆಂಟ್ನಲ್ಲಿ ಅಂತ ಅದಕ್ಕೆ ರೂಲ್ಸ್ ಫ್ರೇಮ್ ಆಗಿರಲಿಲ್ಲ. ಡ್ರಾಫ್ಟ್ ರೂಲ್ಸು ನಿನ್ನೆಯಿಂದ ನಾವು ಪಬ್ಲಿಷ್ ಮಾಡಿದ್ದೀವಿ. ಸೊ